ಶ್ರೀ ಸತ್ಯಶನೇಶ್ವರ ಸ್ವಾಮಿ ಶಿಲಾವಿಗ್ರಹ ಮತ್ತು ವಿಮಾನ ಗೋಪುರ ಕಳಶ ಸ್ಥಾಪನೆ ಮಂಡಲ ಪೂಜಾ ಕಾರ್ಯಕ್ರಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಜೋಗಯ್ಯನಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯವರ ಶಿಲಾವಿಗ್ರಹ ಸ್ಥಾಪನೆಯಾಗಿ ಹಾಗೂ ವಿಮಾನ ಗೋಪುರ ಕಳಶ ಸ್ಥಾಪನೆಯಾಗಿ 48 ದಿನಗಳ ಕಳೆದ ಹಿನ್ನೆಲೆಯಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 21-3-2025 ಶುಕ್ರವಾರ ಗಂಗಾ ಪೂಜೆ, ಗಣಪತಿ ಪೂಜೆ, ಪಂಚಕಳಸ, ನವಗ್ರಹ ಶಾಂತಿ ಹೋಮ, ಶಿಲಾ ಹೋಮ ನೆರವೇರಿದ್ದರಿಂದ ಹಾಗೂ ಶನಿವಾರ ಬೆಳಗ್ಗೆ ಸ್ವಾಮಿಯವರಿಗೆ ವಿಶೇಷ ಮಹಾರುದ್ರಾಭಿಷೇಕ, ಮಹಾಪೂರ್ಣಾಹುತಿ, ಅಷ್ಟೋತ್ತರ ಮಹಾಮಂಗಳಾರತಿ ಕಾರ್ಯಕ್ರಮಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯರು, ಅಧ್ಯಕ್ಷರು, ಜೋಗಯ್ಯನಪಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರದ್ಧಾಭಕ್ತಿಯಿಂದ ದೇವರಿಗೆ ಹಣ್ಣು ಕಾಯಿಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಗುರುಭ್ಯೋ ನಮಃ. ಈ ದಿನ ಜೋಗಯ್ಯನಪಾಳ್ಯ, ಬುಕ್ಕಾಪಟ್ಟಣ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಜೋಗಯ್ಯನಪಾಳ್ಯ ಸುಕ್ಷೇತ್ರದಲ್ಲಿ ಶ್ರೀ ಸತ್ಯಶನೇಶ್ವರ ಸ್ವಾಮಿಯವರ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಶ ಸ್ಥಾಪನೆಯ ಮಂಡಲ ಪೂಜೆಯನ್ನು ಈ ದಿನ ಹಮ್ಮಿಕೊಂಡಿದ್ದು, ಈ ಸುಕ್ಷೇತ್ರದಲ್ಲಿ ಈ ದಿನ ಪೂಜಾ ಕಾರ್ಯಗಳೆಲ್ಲ ನೆರವೇರ್ತಾ ಇದ್ದಾವೆ. ಅದೇ ರೀತಿ ಈ ಶುಭ ದಿನದಂದು ಶನೇಶ್ವರ ಸ್ವಾಮಿಯವರು ಕುಂಭರಾಶಿಯಿಂದ ಮೀನರಾಶಿಗೆ ಇದೇ ತಿಂಗಳ 29ನೇ ತಾರೀಕು ಪ್ರವೇಶವನ್ನ ಮಾಡ್ತಾ ಇದ್ದು, ಮುಂದಿನ ರಾಶಿಯಾದಂತಹ ಮೇಷರಾಶಿಯವರಿಗೆ ದೃಷ್ಟಿಯನ್ನ ಬೀರ್ತಾರೆ. ಹಾಗಾಗಿ ಕೆಲವು ರಾಶಿ ನಕ್ಷತ್ರಗಳಿಗೆ ದೋಷಗಳಿರುವುದರಿಂದ ಈ ಶನೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಶನಿ ಶಾಂತಿ, ಮಹಾಮೃತ್ಯುಂಜಯ ಶಾಂತಿ ಪೂಜೆಗಳನ್ನ ನೆರವೇರಿಸ್ತಾ ಇದ್ದೀವಿ. ಆದ್ರಿಂದ ಶನಿ ಶಾಂತಿಯನ್ನ ಮಾಡಿಸೋಕಂತ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಹೆಸರು ಮತ್ತೆ ನಕ್ಷತ್ರಗಳನ್ನ ನೋಂದಾಯಿಸಿಕೊಂಡು ಸ್ವಾಮಿಯ ಅನುಗ್ರಹ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಅವಕಾಶ ಸಿಗಲ್ಲ, ಯಾಕೆಂದ್ರೆ ಈ ದಿನ ಮಂಡಲ ಪೂಜೆ ಮತ್ತು ಶನಿ ಶಾಂತಿ ಪೂಜೆಯನ್ನ ಸಾಮೂಹಿಕವಾಗಿ ಇಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲರೂ ಭಾಗವಹಿಸಿ ಪೂಜೆಯಲ್ಲಿ ಆ ಸ್ವಾಮಿಯ ಅನುಗ್ರಹವನ್ನ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶನೇಶ್ಚರ ಗ್ರಹಗಳಲ್ಲಿ ಸೂರ್ಯಗ್ರಹ ಆರೋಗ್ಯಕಾರಕ, ಆರೋಗ್ಯವನ್ನ ಕೊಡ್ತಾನೆ. ಚಂದ್ರಗ್ರಹ ನೆಮ್ಮದಿಯನ್ನ ಕೊಡ್ತಾನೆ. ಅಂಗಾರ ಗ್ರಹ ಭೂಮಿಗೆ ಅಧಿಪತಿ ಇರ್ತಾನೆ, ಭೂಮಿಯಲ್ಲಿ ಇರುವಂತೆ ಯಾವ್ದಾರ ದೋಷಗಳನ್ನ ನಿವಾರಣೆ ಮಾಡ್ತಾನೆ. ಬುಧಗ್ರಹ ಬುದ್ಧಿಯನ್ನ ಕೊಡ್ತಾನೆ. ಗುರುಗ್ರಹ ವಿದ್ಯೆಯನ್ನ ಕೊಡ್ತಾನೆ. ನಾವೇನೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಗುರುಬಲ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಶುಕ್ರ ಹಣಕಾಸಿಗೆ ಅಧಿಪತಿ ಆಗಿರ್ತಾನೆ. ನಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನ, ಹಣಕಾಸನ್ನ ಕೊಡೋದು ಶುಕ್ರಗ್ರಹ. ಇವನ್ನೆಲ್ಲ ಅನುಭವಿಸ್ಬೇಕು ಅಂದ್ರೆ ಆಯುಷ್ಕಾರಕ ಶನೇಶ್ವರ ಸ್ವಾಮಿ, ಆಯುಷ್ ಚೆನ್ನಾಗಿದ್ರೆ ಇವನ್ನೆಲ್ಲ ಅನುಭವಿಸ್ಬೋದು. ಹಾಗಾಗಿ ಆ ಶನಿಯ ದೋಷಗಳು ಯಾವ್ದಾದ್ರು ಇದ್ರೆ ನಿವಾರಣೆಯನ್ನ ಮಾಡ್ಕೊಂಡು ಈ ಪುಣ್ಯಕ್ಷೇತ್ರದಲ್ಲಿ ಎಲ್ಲರೂ ಪಾವನರಾಗ್ಬೇಕು ಅಂತೇಳಿ ಈ ಸಮಯದಲ್ಲಿ ಕೇಳ್ಕೊಂತಾ ಇದ್ದೀವಿ.